ಹಾಸ್ಟೆಲ್ ಮಕ್ಕಳಿಗೆ ಸಮರ್ಪಕ ಊಟ ನೀಡಿದಂತಹ ಪ್ರಕರಣ ಟಿವಿ9 ವರದಿ ಬೆನ್ನಲ್ಲೇ ಹಾಸ್ಟೆಲ್ಗೆ ದಿನಸಿ ವ್ಯವಸ್ಥೆ ಆಗಿದೆ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಹಾಸ್ಟೆಲ್ ಮಕ್ಕಳಿಗೆ ಸಮರ್ಪಕವಾದಂತಹ ಊಟ ನೀಡ್ತಾ ಇರಲಿಲ್ಲ. ಯಾವಾಗ ಟಿವಿ9 ನಲ್ಲಿ ವರದಿ ಪ್ರಸಾರ ಆಯಿತು ಅದರ ಬೆನ್ನಲ್ಲೇ ಈಗ ಹಾಸ್ಟೆಲ್ಗೆ ದಿನಸಿ ವ್ಯವಸ್ಥೆ ಆಗಿದೆ. ಸ್ಥಳಕ್ಕೆ ದೌಡಾಯಿಸಿ ದಿನಸಿ ಪದಾರ್ಥವನ್ನ ಬಿಇಒ ವಿತರಣೆ ಮಾಡಿದ್ದಾರೆ. ಟಿವಿ9 ವರದಿ ಬೆನ್ನಲ್ಲೇ ಈಗ ಬಿಇಒ ಕಾಂತರಾಜ್ ಅಲರ್ಟ್ ಆಗಿದ್ದಾರೆ. ಮೈಸೂರಿನ ಎಸ್ಡಿ ಕೋಟೆಯ ಹಾಸ್ಟೆಲ್ ಇದು. ಈ ಬಗ್ಗೆ ಟಿವಿ9 ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಇಲ್ಲಿ ಏನೇನು ಸಮಸ್ಯೆ ಇದೆ, ಸಮರ್ಪಕವಾದಂಥ ಅವರಿಗೆ ಆಹಾರ ಸಿಗ್ತಿಲ್ಲ ಅಂತ ಹಾಸ್ಟೆಲ್ ಮಕ್ಕಳಿಗೆ ಊಟ ನೀಡಿದಂಥ ಪ್ರಕರಣ ಇದು. ಈಗ ಈ ಎಸ್ಡಿ ಕೋಟೆಯ ವಸತಿ ನಿಲಯಕ್ಕೆ ದಿನಸಿ ಬಂದಿದೆ. ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ ಇದು. ಸೊ ಇಂದಿನಿಂದ ಮೆನು ಊಟದ ಭರವಸೆಯನ್ನು ಕೊಟ್ಟಿದ್ದಾರೆ ಬಿಇಒ. ಟಿವಿ9 ವರದಿ ಪ್ರಸಾರದ ಬೆನ್ನಲ್ಲೇ ಸಿಇಒ ಭೇಟಿ ನೀಡಿದ್ದಾರೆ. ನಾವು ಮಕ್ಕಳನ್ನೇ ಮಾತನಾಡ್ಸಿದ್ವಿ ಏನೇನು ಪರಿಸ್ಥಿತಿ ಇದೆ ಅಂತ. ಅವರೇ ಅಲ್ಲಿನ ವಿಚಾರವನ್ನು ಹೇಳಿದರು. ಅದಾದ ನಂತರ ಟಿವಿ9ನ ಈ ವರದಿಯ ನಂತರ ಬಿಇಒ ಕಾಂತರಾಜ್ ಅಲ್ಲಿಗೆ ಭೇಟಿ ನೀಡಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮನೆ ಇಲ್ಲಿ ಬಿಇಒ ಮಾತನಾಡಿದ್ದಾರೆ, ನೋಡೋಣ. ಹಾಸ್ಟೆಲ್ದು ಸಮಸ್ಯೆ ನನಗೆ ಗೊತ್ತಾದ ಮೇಲೆ ಟೆಂಡರ್ದಾರ ಜೊತೆ ಮಾತಾಡಿ ಈಗ ಕೂಡಲೇ ರೇಷನ್ ಹಾಕಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಫಸ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೆ. ಅವರು ನಿನ್ನೆ ರಾತ್ರಿ ರೇಷನ್ ಹಾಕಿಲ್ಲ, ಇವಾಗ ಎಲ್ಲ ರೇಷನ್ನು ತಂದು ಹಾಕಿದ್ದಾರೆ. ತಂದು ಹಾಕಿ ಈಗ ಮಕ್ಕಳಿಗೆ ಮೆನು ಪ್ರಕಾರ ಇವತ್ತಿಂದ ಊಟ ಕೊಡೋ ವ್ಯವಸ್ಥೆ ನಡೀತಾ ಇದೆ. ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಅವಶ್ಯಕತೆ ಇದೆ ಮಕ್ಕಳಿಗೆ, ಅದನ್ನ ಮೇಲಧಿಕಾರಿಗಳ ಗಮನ ತಂದು ಮಕ್ಕಳಿಗೆಲ್ಲ ಆ ಒಂದು ಅವಶ್ಯಕತೆಯನ್ನು ಪೂರೈಕೆ ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸೋ ನಿಟ್ಟಿನಲ್ಲಿ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಯಬಯಸುತ್ತೇನೆ. ಮತ್ತೆ ಸರ್, ನಿಮ್ಗೆ ನೋಡಿದಾಗ ಅವರು ಅಡುಗೆಯವ್ರು ತೋರಿಸಿದ್ರು ಬರೀ ಅರ್ಧ ಲೀಟರ್ ಹಾಲಿತ್ತು, ಅದಕ್ಕೆ ನೀರು ಮಿಕ್ಸ್ ಮಾಡಿ ಇದನ್ನೇ ಕಾಫಿ ಕೊಡಬೇಕು ಅಂತೇಳಿ. ಇಲ್ಲ, ಇವತ್ತು ಅದಕ್ಕೆ ಟೆಂಡರ್ದಾರನ್ನ ಕರೆಸ್ತಾ ಇದ್ದೀನಿ. ಬಂದ ಮೇಲೆ ಆ ಮಕ್ಕಳಿಗೆ ಏನು ನಿಯಮಾನುಸಾರ ಎಷ್ಟು ಹಾಲು ಕೊಡಬೇಕು, ಸ್ನ್ಯಾಕ್ಸ್ ಕೊಡಬೇಕು ಅನ್ನೋದನ್ನ ಕಂಪಲ್ಸರಿ ಅವ್ರಿಗೆ ಕೊಡೋಂಗೆ ನಾನು ಮಾಡ್ತೀನಿ. ಹಾಸ್ಟೆಲ್ದು ಸಮಸ್ಯೆ